ಓಂ ಶ್ರೀ ಗುರುಭ್ಯೋ ನಮಃ. ಕಲ್ಪವೃಕ್ಷದ ದಾನ ವ್ರತ ಮಾಡುವವರು ಸೂರ್ಯನಿಗೆ ಸಮಾನ ತೇಜಸ್ವಿ ಅಪ್ಸರೆಯರಿಂದ ಕೂಡಿದ ಕಿರುಗೆಜ್ಜೆಯ ಸಾಲುಗಳಿಂದ ಅಲಂಕರಿಸಲ್ಪಟ್ಟ ಸುಂದರ ವಿಮಾನದಲ್ಲಿ ಆರೂಢರಾಗಿ ಸಕಲ ಬಾಧೆಗಳಿಂದ ರಹಿತ ಹಾಗೂ ನಿರ್ವಿಘ್ನರಾಗಿ ಇಂದ್ರಲೋಕಕ್ಕೆ ಹೋಗುತ್ತಾರೆ. ಪುಣ್ಯಕರ್ಮಗಳು ಸಮಾಪ್ತಿಯಾದ ನಂತರ ಪುನಃ ಪೃಥ್ವಿಯ ಮೇಲೆ ಶ್ರೇಷ್ಠ ಕುಲದಲ್ಲಿ ಜನಿಸಿ ಪರಾಕ್ರಮಿ, ವಿದ್ವಾಂಸ, ಯಜ್ಞಕರ್ತ ಹಾಗೂ ಧಾರ್ಮಿಕರಾಗಿ ಶ್ರೇಷ್ಠ ವ್ಯಕ್ತಿಗಳೆನಿಸುತ್ತಾರೆ. ಅಂತ್ಯದಲ್ಲಿ ಅವರು ಭಗವಂತ ವಿಷ್ಣುವಿನ ಲೋಕವನ್ನು ಹೊಂದುತ್ತಾರೆ. ಇದೇ ಪ್ರಕಾರ ಕಲ್ಪಲತ ದಾನ ಮಾಡುವವರು ಇಹಲೋಕದಲ್ಲಿ ವಿಜಯ, ಧನವಂತ ಹಾಗೂ ಪುತ್ರವಂತರಾಗಿ ಜೀವನಾಂತ್ಯದ ನಂತರ ಇಂದ್ರಲೋಕದಲ್ಲಿ ಮನ್ವಂತರ ಪರ್ಯಂತ ನಿವಾಸ ಮಾಡುತ್ತಾರೆ. ಅನಂತರ ಪೃಥ್ವಿಯ ಮೇಲೆ ಜನಿಸಿ ಶ್ರೇಷ್ಠ ವ್ಯಕ್ತಿಗಳೆನಿಸುತ್ತಾರೆ. ಈ ವ್ರತವನ್ನು ಮಾಡುವ ಸ್ತ್ರೀಯರು ಶ್ರೇಷ್ಠ ವ್ಯಕ್ತಿಯ ಪತ್ನಿಯರಾಗಿ ಶ್ರೇಷ್ಠ ಪುತ್ರನ ಮಾತೆಯರಾಗುತ್ತಾರೆ. ಕಲ್ಪವೃಕ್ಷ ದಾನ. ಭಗವಂತ ಶಂಕರನೊಡನೆ ದೇವಿ ಪಾರ್ವತಿಯ ವಿವಾಹವಾದಾಗ ಆತನ ಅಪತ್ಯದ ಸಂತಾನ ಪಡೆಯುವ ಕಲ್ಪನೆಯನ್ನು ಮಾಡಿದ ದೇವತೆಗಳು ಭಯಭೀತರಾಗಿ ಶಂಕರನ ಬಳಿಗೆ ಹೋಗಿ ಆತನನ್ನು ಊರ್ಧ್ವರೇತ ಸಂತಾನ ಹೊಂದದಿರುವುದು ಆಗಿರುವಂತೆ ಪ್ರಾರ್ಥನೆ ಮಾಡಿದರು. ಆಗ ಶಂಕರನು ಸ್ವಲ್ಪ ಖಿನ್ನನಾದಂತೆ ಕಂಡರೂ ತಾನು ಸ್ಥಾಣುವಿನ ಸ್ಥಿತಿಯಲ್ಲಿಯೇ ಇರುವುದಾಗಿ ಹೇಳಿ ದೇವತೆಗಳಿಗೆ ಅಭಯವನ್ನು ಪ್ರದಾನಿಸಿದ. ಅದರಿಂದ ದೇವಿ ಪಾರ್ವತಿಯು ಕ್ರೋಧಿತಳಾಗಿ ದೇವತೆಗಳಿಗೆ ಶಾಪವನ್ನು ಕೊಡುತ್ತಾ, ಯಾವ ಪ್ರಕಾರ ನೀವು ನನ್ನನ್ನು ಪುತ್ರರಹಿತಳನ್ನಾಗಿ ಮಾಡಿರುವಿರೋ ಅದೇ ಪ್ರಕಾರ ನೀವೆಲ್ಲರೂ ಪುತ್ರರಹಿತರಾಗಿ ಎಂದು ಹೇಳಿ ಪುನಃ ಶಂಕರನಿಗೆ ಹೇಳಿದರು, ಜಗತ್ಪತೆ, ಈಗಾದರೂ ನಾವು ಪುತ್ರವಂತರು ಆಗುವಂತಿಲ್ಲ. ಅಪುತ್ರರಿಗೆ ಸದ್ಗತಿ ಆಗುವುದಿಲ್ಲವೆಂದು ಶ್ರುತಿಯಲ್ಲಿ ಹೇಳಿದೆ. ಆದ್ದರಿಂದ ಹೇ ಪುಣ್ಯವಂತ, ಎರಡೂ ಲೋಕಗಳಲ್ಲಿ ಉದ್ಧಾರವಾಗುವಂಥ ಯಾವುದಾದರೂ ಉಪಾಯವನ್ನು ತಿಳಿಸು ಎಂದು ಶಂಕರನು ಪಾರ್ವತಿ ದೇವಿಯು ಪ್ರಾರ್ಥಿಸಿದಳು. ಭಗವಂತ ಶಂಕರನು ಹೇಳಿದ ದೇವಿ, ಪುತ್ರರಹಿತರಾದವರು ಒಂದು ಕಲ್ಪವೃಕ್ಷವನ್ನು ನಿರ್ಮಿಸಿ ಅದನ್ನು ದಾನ ಮಾಡಬೇಕು. ಇದರಿಂದ ಸದ್ಗತಿ ಪ್ರಾಪ್ತಿಯಾಗುತ್ತದೆ. ಅಥವಾ ಯಾವುದಾದರೂ ವೃಕ್ಷದಲ್ಲಿ ಕಲ್ಪವೃಕ್ಷದ ಕಲ್ಪನೆಯನ್ನು ಮಾಡಿ ಅದರಲ್ಲಿ ಪುತ್ರತ್ವದ ಭಾವನೆಯನ್ನು ಮಾಡಬೇಕು. ಇದರಿಂದ ಪುತ್ರಹೀನರಿಗೆ ಪುತ್ರನ ಪ್ರಾಪ್ತಿಯಾಗುತ್ತದೆ. ದೇವಿ, ಇದರಲ್ಲಿ ಯಾವ ಸಂದೇಹವೂ ಇಲ್ಲ. ಆದ್ದರಿಂದ ಕಲ್ಪವೃಕ್ಷದ ದಾನವನ್ನು ಮಾಡಬೇಕು ಎಂದು ಶಂಕರನು ಪಾರ್ವತಿಗೆ ಹೇಳುತ್ತಾನೆ. ಕಲ್ಪವೃಕ್ಷ ಶ್ರೇಷ್ಠ ಧಾತುವಿನದ್ದಿರಬೇಕು. ಅದರಲ್ಲೂ ಅನೇಕ ಟೊಂಗೆ, ಎಲೆ, ಪುಷ್ಪಗಳಿರಬೇಕು. ಅದನ್ನು ರತ್ನಗಳಿಂದ ಅಲಂಕೃತ ಫಲಗಳಿಂದ ಸುಸಜ್ಜಿತಗೊಳಿಸಿರಬೇಕು. ಆ ಕಲ್ಪವೃಕ್ಷ ತಮ್ಮ ಸಾಮರ್ಥ್ಯದನುಸಾರ ಅಷ್ಟಫಲಕ್ಕಿಂತ ಅಧಿಕವಾಗಿರಬೇಕು. ಇದೇ ಪ್ರಕಾರ ಬೆಳ್ಳಿಯ ಲೋಹದಿಂದಲೂ ಕಲ್ಪವೃಕ್ಷವನ್ನು ನಿರ್ಮಿಸಬಹುದು. ಸರ್ವಪ್ರಥಮ ನದಿಯ ತೀರ, ಮನೆಯಲ್ಲಿ ಅಥವಾ ಯಾವುದಾದರೂ ದೇವಾಲಯದಲ್ಲಿ ಪೂರ್ವಾದಿ ದಿಕ್ಕುಗಳಲ್ಲಿ 10 ಮಾರು ಚೌಕಾಕಾರದ ಒಂದು ಮಂಟಪವನ್ನು ನಿರ್ಮಿಸಿ ಅದರ ಮಧ್ಯದಲ್ಲಿ 10 ಮೊಳ ಚೌಕಾಕಾರದ ವೇದಿಕೆಯನ್ನು ನಿರ್ಮಿಸಿ ಅದರ ಅಗ್ನಿಕೋನದಲ್ಲಿ ಪ್ರಮಾಣಬದ್ಧವಾದ ಡಾಬುಯುಕ್ತ ಅಗ್ನಿಕುಂಡವನ್ನು ಕೂಡ ನಿರ್ಮಿಸಬೇಕು. ವೈದಿಕ ಬ್ರಾಹ್ಮಣ ಸಹಿತ ಒಬ್ಬ ಉಪದೇಷ್ಟಾ ಬ್ರಾಹ್ಮಣನನ್ನು ವರ್ಣ ಮಾಡಬೇಕು. ನಂತರ ಆ ಕಲ್ಪವೃಕ್ಷವನ್ನು ಒಂದು ಎತ್ತರದ ಸಮಸ್ಥಾನದಲ್ಲಿ ಬೆಲ್ಲದ ರಾಶಿಯ ಮೇಲೆ ಸ್ಥಾಪಿಸಬೇಕು. ಆ ವೃಕ್ಷದ 5 ಶಾಖೆಗಳ ಮೇಲೆ ಬ್ರಹ್ಮ, ವಿಷ್ಣು, ಶಿವ, ಸೂರ್ಯಾದಿಗಳ ಚಿತ್ರಾಂಕನ ಮಾಡಬೇಕು. ವೃಕ್ಷದ ಕೆಳಭಾಗದ ಶಾಖೆಯಲ್ಲಿ ಮನ್ಮಥನ ಚಿತ್ರವನ್ನು ಬರೆಯಬೇಕು. ಕಲ್ಪವೃಕ್ಷದ ಪೂರ್ವ ಭಾಗದಲ್ಲಿ ಉಪ್ಪಿನ ರಾಶಿಯ ಮೇಲೆ ಸಂತಾನ ವೃಕ್ಷ, ದೇವವೃಕ್ಷಗಳಲ್ಲೊಂದು ಸಂತಾನ ವೃಕ್ಷ, ಇದನ್ನು ಸ್ಥಾಪಿಸಿ ಅದರ ಮೇಲೆ ಗಾಯತ್ರಿ ದೇವಿಯ ಸ್ಥಾಪನೆ ಮಾಡಬೇಕು. ಕಲ್ಪವೃಕ್ಷದ ದಕ್ಷಿಣ ಭಾಗದಲ್ಲಿ ತುಪ್ಪದ ಮೇಲೆ ಶ್ರೀ ದೇವಿಯೊಡನೆ ಮಂದಾರ ಎಂಬ ದೇವವೃಕ್ಷದ ಸ್ಥಾಪನೆಯನ್ನು ಮಾಡಬೇಕು. ಇದೇ ಪ್ರಕಾರ
ವೃಕ್ಷದ ಪಶ್ಚಿಮ ಭಾಗದಲ್ಲಿ ಜೀರಿಗೆಯ ರಾಶಿಯ ಮೇಲೆ ಉಮಾದೇವಿಯ ಸಹಿತ ಪಾರಿಜಾತ ವೃಕ್ಷ ಹಾಗೂ ಉತ್ತರ ದಿಕ್ಕಿನಲ್ಲಿ ಎಳ್ಳುಗಳ ರಾಶಿಯ ಮೇಲೆ ಸುರಭಿಯೊಡನೆ ಹರಿಚಂದನ ವೃಕ್ಷವನ್ನು ಸ್ಥಾಪಿಸಬೇಕು. ಪುನಃ ರೇಷ್ಮೆ ವಸ್ತ್ರದಿಂದ ಸುತ್ತಿದ ಕಬ್ಬು, ಪುಷ್ಪಮಾಲೆ ಹಾಗೂ ಫಲಗಳಿಂದ ಸಂಯುಕ್ತವಾದ 8 ಪೂರ್ಣ ಕಲಶಗಳನ್ನು ಸುತ್ತಲೂ ಸ್ಥಾಪಿಸಬೇಕು. ಅಗ್ನಿಯನ್ನು ತಂದು ವೃಕ್ಷ ದೇವತೆಗಳ ಸ್ಥಾಪನೆ ಮಾಡಬೇಕು. ಅನೇಕ ಪ್ರಕಾರದ ಧಾನ್ಯಗಳು ಹಾಗೂ ಭಕ್ಷ್ಯ ಭೋಜ್ಯಗಳ ನೈವೇದ್ಯವನ್ನು ಸ್ಥಾಪಿಸಬೇಕು. ಅನಂತರ ಕಲ್ಪವೃಕ್ಷಕ್ಕೆ ಪೂಜೆ ಸಲ್ಲಿಸಿ ಪ್ರಾರ್ಥನೆ ಮಾಡಬೇಕು. ಕಲ್ಪವೃಕ್ಷ ದೇವ, ನೀನು ದೇವತೆಗಳ ಇಚ್ಛೆಗಳನ್ನು ಪೂರ್ಣಗೊಳಿಸುವಂಥವನಾಗಿರುವೆ. ಆದ್ದರಿಂದ ನಿನಗೆ ಕಾಮವೃಕ್ಷ ಎಂದು ಹೇಳಿದೆ. ನಾನು ಭಕ್ತಿಯಿಂದ ನಿನ್ನ ಪೂಜೆಯನ್ನು ಮಾಡಿರುವೆ. ನೀನು ನನ್ನ ಮನದಿಚ್ಛೆಗಳನ್ನು ಪೂರ್ಣಗೊಳಿಸು. ಈ ಪ್ರಕಾರ ಪೂಜೆಯನ್ನು ಮಾಡಿದ ನಂತರ ರಾತ್ರಿಯಲ್ಲಿ ಮಹೋತ್ಸವಪೂರ್ವಕ ಜಾಗರಣೆ ಮಾಡಬೇಕು. ಬ್ರಾಹ್ಮಣನು ಹವನ ಮಾಡಬೇಕು. ಸ್ಥಾಪಿಸಿದ ಸಮಸ್ತ ದೇವತೆಗಳನ್ನು ಹವನದಿಂದ ಸಂತುಷ್ಟಗೊಳಿಸಬೇಕು. ಈ ಪ್ರಕಾರದ ದಾನದಿಂದ ಸೂರ್ಯನಿಗೆ ಸಮಾನ ತೇಜಸ್ವಿ ಅಪ್ಸರೆಯಿಂದ ಪರ್ಯಾಪ್ತ ಕಿರುಗೆಜ್ಜೆಯ ಸಾಲುಗಳಿಂದ ಅಲಂಕರಿಸಲ್ಪಟ್ಟ ಸುಂದರ ವಿಮಾನದಲ್ಲಿ ಆರೂಢರಾಗಿ ಮನುಷ್ಯರು ಬಾಧೆಗಳಿಂದ ರಹಿತ ಹಾಗೂ ನಿರ್ವಿಘ್ನರಾಗಿ ಇಂದ್ರಲೋಕಕ್ಕೆ ತೆರಳುವರು. ಪುಣ್ಯ ಕಾರ್ಯ ಸಮಾಪ್ತಿಯಾದ ನಂತರ ಪುನಃ ಪೃಥ್ವಿಯ ಮೇಲೆ ಶ್ರೇಷ್ಠ ಕುಲದಲ್ಲಿ ಜನಿಸಿ ಪರಾಕ್ರಮಿ, ವಿದ್ವಾಂಸ, ಯಜ್ಞಕರ್ತ ಹಾಗೂ ಧಾರ್ಮಿಕರಾಗಿ ಶ್ರೇಷ್ಠ ವ್ಯಕ್ತಿಗಳೆನಿಸುವರು. ಅಂತ್ಯದಲ್ಲಿ ಅವರು ವಿಷ್ಣು ಲೋಕದ ಸದಸ್ಯರಾಗುವರು. ಕಲ್ಪಲತದಿಂದ ದಾನ ಫಲ. ಕನಕ ಕಲ್ಪಲತ ದಾನ ಮಾಡುವುದರಿಂದ ಮನುಷ್ಯ ಯಶಸ್ವಿ, ಶ್ರೀಮಂತ, ನಿಷ್ಪಾಪಿ ಹಾಗೂ ದೀರ್ಘಾಯುನಾಗುತ್ತಾನೆ. ಕಲ್ಪವೃಕ್ಷದ ದಾನದ ವಿಧಾನದಂತೆಯೇ ಇದರ ದಾನ ಕೂಡ ಮಾಡಬೇಕು. ವಿಧಿಯುಕ್ತವಾಗಿ ದಿಕ್ಪಾಲಕರ ಹೋಮ, ಆಧಾರ, ಆಜ್ಯಭಾಗ, ಹವನ, ಗ್ರಹಯಾಗ ಹಾಗೂ ವ್ಯಾಹೃತಿಗಳಿಂದ ಕೂಡ ಹವನ ಮಾಡಬೇಕು. ಹವನ ಮೊದಲಾದವುಗಳ ನಂತರ ಯಾವುದಾದರೂ ಪುಣ್ಯ ಪರ್ವದಲ್ಲಿ ಸ್ನಾನಾದಿಗಳಿಂದ ಪವಿತ್ರರಾಗಿ ಫಲ, ಅಕ್ಷತ, ವಸ್ತ್ರ, ಪುಷ್ಪ, ಧೂಪ ಮೊದಲಾದವುಗಳಿಂದ ಕಲ್ಪಲತೆಯ ಪೂಜೆಯನ್ನು ಮಾಡಬೇಕು. ತದನಂತರ ಪ್ರದಕ್ಷಿಣೆಯನ್ನು ಮಾಡಿ ಮಂತ್ರಗಳನ್ನು ಜಪಿಸಬೇಕು. ಪಾಪಗಳನ್ನು ನಾಶ ಮಾಡುವಂಥ ಸಂಪೂರ್ಣ ಬ್ರಹ್ಮಾಂಡ ಹಾಗೂ ಲೋಕೇಶ್ವರನನ್ನು ಪಾಲನೆ ಮಾಡುವಂಥ ಆಶಯಕ್ಕಿಂತ ಅಧಿಕ 100 ಫಲಗಳನ್ನು ಪ್ರದಾನಿಸುವಂಥ ದಿಗ್ವದ್ರೂಪಿ ಕಲ್ಪಲತಾ ದೇವಿಯರೇ, ನಿಮಗೆ ಪುನಃ ಪುನಃ ನಮಸ್ಕರಿಸುತ್ತೇನೆ. ವೇದ ಪುರಾಣಗಳಲ್ಲಿ ನೀವು ದೇವತೆಗಳ ಪರಮ ಶಕ್ತಿಗಳೆಂದು ಹೇಳಲ್ಪಟ್ಟಿರುವಿರಿ. ಆದ್ದರಿಂದ ಶಕ್ತಿ ಸ್ವರೂಪಿಣಿಯರಾದ ಕಲ್ಪಲತಾ ದೇವಿಯರೇ, ನಾನು ಸಾಮಧ್ವನಿಯ ಮೂಲಕ ನಿಮ್ಮ ಪೂಜೆಯನ್ನು ಮಾಡಿರುವೆನು. ನೀವು ನನ್ನ ಕಲ್ಯಾಣವನ್ನು ಮಾಡಿ ನಿಮಗೆ ನಮಸ್ಕಾರ. ಈ ಪ್ರಕಾರ ಪ್ರಾರ್ಥನೆಯನ್ನು ಮಾಡಿ ದಶದಿಕ್ ಸ್ವರೂಪಿಣಿಯರಾದ ದಶ ಕಲ್ಪಲತೆಗಳನ್ನು ದಕ್ಷಿಣೆ ಸಹಿತ ಬ್ರಾಹ್ಮಣರಿಗೆ ದಾನ ಮಾಡಿ ಕ್ಷಮಾಯಾಚನೆ ಮಾಡಬೇಕು. ಈ ವಿಧಾನದ ಪ್ರಕಾರ ಕಲ್ಪಲತಾ ದಾನ ಮಾಡುವವರು ಲೋಕಗಳಲ್ಲಿ ವಿಜಯಿ, ಧನವಂತ ಹಾಗೂ ಪುತ್ರವಂತರಾಗಿ ಜೀವನಾಂತ್ಯದ ನಂತರ ಇಂದ್ರಲೋಕದಲ್ಲಿ ಮನ್ವಂತರದ ಪರ್ಯಂತ ನಿವಾಸ ಮಾಡುತ್ತಾರೆ. ಅನಂತರ ಪೃಥ್ವಿಯ ಮೇಲೆ ಜನಿಸಿ ಶ್ರೇಷ್ಠ ವ್ಯಕ್ತಿಗಳೆನಿಸುತ್ತಾರೆ. ಈ ವ್ರತವನ್ನು ಮಾಡುವ ಸ್ತ್ರೀಯರು ಶ್ರೇಷ್ಠ ವ್ಯಕ್ತಿಯ ಪತ್ನಿಯರಾಗಿ ಶ್ರೇಷ್ಠ ಪುತ್ರನ್ನು ಹೊಂದುತ್ತಾರೆ. ಇದರ ವಿಶೇಷತೆ ಏನಂತ ಹೇಳಿದರೆ, ಮತ್ಸ್ಯ ಪುರಾಣದ 286ನೇ ಅಧ್ಯಾಯದಲ್ಲಿ ಕನಕ ಕಲ್ಪಲತಾ ದಾನದ ಸ್ಪಷ್ಟವಾದ ವಿಧಾನದ ವರ್ಣನೆ ಇದೆ. ಅಲ್ಲಿ ಸ್ವರ್ಣ ನಿರ್ಮಿತ ಇಂದ್ರಾಣಿ, ಆಗ್ನೇಯಿ, ವಾರುಣಿ, ವಾಯುವಿ, ಕೌಬೇರಿ ಮುಂತಾದ ದಶದಿಕ್ ದೇವಿಯರ ಹಾಗೂ ಕಲ್ಪಲತೆಗಳ ನಿರ್ಮಾಣದ ವಿಧಾನವನ್ನು ಕೂಡ ವರ್ಣಿಸಲಾಗಿದೆ. ಯಾರು ಈ ಕಲ್ಪಲತೆಗಳ ದಾನ ಮಾಡುತ್ತಾರೋ, ದಾನವನ್ನು ನೋಡುತ್ತಾರೋ, ಅದರ ಅನುಮೋದನೆ ಮಾಡುತ್ತಾರೋ ಅಥವಾ ಮಹಾತ್ಮೆಯನ್ನು ಶ್ರವಣ ಮಾಡುತ್ತಾರೋ ಅಂಥವರು ಕೂಡ ಸಕಲ ಪಾಪಗಳಿಂದ ಮುಕ್ತರಾಗುತ್ತಾರೆ ಎಂಬುದು ಪುರಾಣಗಳ ಉಲ್ಲೇಖವಿದೆ. ಸರ್ವೇ ಜನೋ ಸುಖಿನೋ ಭವಂತು.